ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರು, ಈಗಾಗಲೇ ರಾಜೇಶ್ವರಿ ಅವರೇ ಮಾತಾಡ್ತಾ ಇದ್ವಿ ನಾವು. ಎಲ್ಲೆಲ್ಲಿ ಹರಾಸ್ಮೆಂಟ್ಗಳಾಗುತ್ತವೆ ಹಾಗಾದ್ರೆ ಅಂತ? ದಿವ್ಯಾ, ಹರಾಸ್ಮೆಂಟ್ ವರ್ಕಿಂಗ್ ಪ್ಲೇಸಲ್ಲೇ ಅಂತ ಅಲ್ಲ, ಈ ಟ್ರೈಬಲ್ ಲೆವೆಲಿಂದನೇ ಸೆಕ್ಷುವಲ್ ಹರಾಸ್ಮೆಂಟು ಸ್ಟಾರ್ಟ್ ಆಗುತ್ತೆ. ಟ್ರೈಬಲ್ ಲೆವೆಲ್? ಹೌದು. ಈ ಆಫ್ರಿಕಾ ಅಲ್ಲಿ ದೇರ್ ಇಸ್ ಟ್ರೈಬ್ಸ್ ಆಸ್ ಯು ನೋ ತುಂಬ. ಅಲ್ಲಿ ಬಂದು ಹೆಂಗಂದ್ರೆ ಗಂಡ ಸೆತ್ ಮೇಲೆ ಒಂದು ನೈಟು ಹಿಡ್ಕೊತಾರೆ ಡೆಡ್ ಬಾಡಿನ. ಆ ಡೆಡ್ ಬಾಡಿ ಇಟ್ಕೊಂಡು ನೈಟಲ್ಲಿ ವೈಫುನ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬೇಕು ಡೆಡ್ ಬಾಡಿ ಜೊತೆ. ಯಾಕಂದ್ರೆ ಅವಾಗಲೇ ಗಂಡ ಸ್ವರ್ಗಕ್ಕೆ ಹೋಗೋದು ಅಂತ. ಇದು ಯಾವ ನಂಬಿಕೆ ಅಂತ ಕರಿಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು ಟ್ರೈಬಲ್ ಹೆಂಗಂದ್ರೆ, ಆ ಹುಡುಗಿ ಮದುವೆ ಮಾಡ್ಕೊಬೇಕಂದ್ರೆ ಫಸ್ಟು ಈ ಲೀಡರ್ಸ್ ಇರ್ತಾರಲ್ಲ, ಟ್ರೈಬಲ್ ಲೀಡರ್ಸ್, ಅವ್ರ ಹತ್ರ ಇಂಟರ್ಕೋರ್ಸ್ ಅವರು ಪ್ರೂವ್ ಮಾಡಬೇಕು ಈ ಥರ ಈ ಹುಡುಗಿ ವರ್ಜಿನ್ ಅಂತ. ಆಮೇಲೆ ಮದುವೆ ಆ ಹುಡುಗಿಗೆ ಮತ್ತೆ ಯಾರ್ದೋ ಜೊತೆ. ಸೊ ಈ ಥರ ಬ್ಯಾರ್ಬ್ಯಾರಿಕ್ ಹರಾಸ್ಮೆಂಟ್ ಟ್ರೈಬಲ್ ಇಂದ, ಅಲ್ಲಂತ ಅಲ್ಲ, ನಮ್ಮ ಟ್ರೈಬಲಲ್ಲೂ ಸಿಕ್ಕಾಪಟ್ಟೆ ಇರ್ತವೆ. ರಿಪೋರ್ಟ್ ಆಗಲ್ಲ, ಅದು ಒಂದು ಕಲ್ಚರ್ ಆಗೋಗಿರುತ್ತೆ ಅವ್ರಿಗೆ ಆ ಥರ. ಇವಾಗ ದಿವ್ಯಾ ಆಸ್ ಐ ಸೆಡ್ ನರ್ಸು, ಎಷ್ಟು ಪಾಪ ಅನ್ಸುತ್ತಂದ್ರೆ ಈ ಪೇಷಂಟ್ಗಳು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಮೊಬೈಲಲ್ಲಿ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಈ ಹುಡುಗಿ ನೋಡಿದ ತಕ್ಷಣ ನನಗೆ ಯೂರಿನ್ ಹೋಗ್ಬೇಕು ಅಂತ ಹೇಳೋದು, ಪ್ಯಾನ್ ಕೊಡು ಅಂತ ಹೇಳೋದು. ಓಕೆ, ಪ್ಯಾನ್ ಕೊಟ್ಲಪ್ಪ, ಪ್ಯಾನೇ ಅಲ್ಲ ಸ್ಟಾರ್ಟು. ಹೌದು, ಆ ಥರ ಹರಾಸ್ಮೆಂಟು ಹುಡುಗಿಗೆ. ಆಕೆ ನರ್ಸ್ ಅಂದವಳೆ ಬರೋದು ಸೇವೆ ಮಾಡೋದಕ್ಕೆ, ಅವಳಿಗೆ ಮತ್ತೆ ಬೇರೆ ಅಮ್ಮ ಥರ ನೋಡಿ ನರ್ಸ್. ಇವಾಗ ಮಗುಗೆ ಮೈ ಹುಷಾರಿಲ್ಲ ಅಂದ್ರೆ ಯಾರು ನೋಡ್ತಾರೆ? ಅಮ್ಮ. ಆ ಅಮ್ಮತನನ ನರ್ಸಲ್ಲಿ ಯಾಕೆ ನೋಡಬಾರ್ದು? ಇವರು ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ, ಬಟ್ ಬಾತ್ ಬೇಕು ನನಗೆ, ಸ್ಪಾಂಜ್ ಬಾತ್ ಮಾಡಿ. ಓಕೆ, ಎಷ್ಟೆಲ್ಲ ಹುಡುಗಿಗೆ ವಿಕ್ಟಿಮೈಸ್ ಆಗ್ತಾಳೆ ಅಂದರೆ ಪಾಪ ಹೇಳ್ಕೊಳೋಕ್ಕೂ ಆಗಲ್ಲ. ಏನಂದರೆ ಸಿಚುಯೇಷನ್ಸು, ಎನ್ವೈರ್ಮೆಂಟ್ ಹಾಗೆ. ಈ ರೂಮ್ಸ್ ಇದು ಈ ಹಾಸ್ಪಿಟಲ್ಸಲ್ಲಿ ರೂಮ್ಸ್ ಅವೈಲಬಲ್ ಇರುತ್ತೆ, ಬೆಡ್ಸ್ ಅವೈಲಬಲ್ ಇರುತ್ತೆ. ಸೊ ಆ ಥರ ಎನ್ವೈರ್ಮೆಂಟ್ ಇರೋದ್ರಿಂದ ಆ ಹುಡುಗಿಯರಿಗೆ ಪಾಪ ತುಂಬಾ ಕಷ್ಟಪಡ್ತಾರೆ. ಓಕೆ, ಮ್ಯಾಕ್ಸಿಮಮ್ ನೀವೀಗ ಒಂದು ಹೇಳೋದಾದ್ರೆ, ಒಂದು ಸರ್ವೆ ಪ್ರಕಾರ ಏನಾದರೂ ಹೇಳೋದಾದ್ರೆ ಹರಾಸ್ಮೆಂಟ್ ಅನ್ನೋದು ಎಷ್ಟು ಪರ್ಸೆಂಟಲ್ಲಿ ಆಗ್ತಿದೆ ಅಂತೀರಿ? ಅದೇ ನಾನು ಹೇಳಿದ ಪ್ರಕಾರ 53% ಟೋಟಲಿ ಆರ್ ಇನ್ಸೆಕ್ಯೂರ್ಡ್ ಅಬೌಟ್ ವರ್ಕಿಂಗ್. ಆ ರೇಂಜಲ್ಲಿ ಅರ್ಧಕ್ಕರ್ಧ ಇನ್ಸೆಕ್ಯೂರ್ಡ್ ಆಗಿ ಹೋಗ್ತಾರೆ ಹುಡುಗಿರು. ಅದ್ರ ಜೊತೆಗೆ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಹೇಳಿದ್ವಿ ಈಗ ಮೇನ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ ಈ ರೀತಿ ಹರಾಜ್ ಆಗ್ತಾ ಇದ್ದಾಳೆ. ಕೆಲವೊಂದು ಸಂದರ್ಭದಲ್ಲಿ ಮಹಿಳೆಯಿಂದ ಹರಾಜ್ ಆಗುವಂಥದ್ದು ಮಿಸ್ಯೂಸ್ ಮಾಡ್ಕೊಂತಾರೆ. ಈ ವುಮನ್ಹುಡ್ನೇ ಒಂದು ವೆಪನ್ ಅವ್ರಿಗೆ. ಅವರು ರಾಂಗ್ಫುಲ್ ಗೇನ್ಸ್ ಆಗಿ ಸುಮ್ಮನೆ ಹೇಳೋದು, ಈ ಥರ ಹರಾಸ್ಮೆಂಟ್ ಮಾಡಿದ್ರು ಅಂತ ಹೇಳೋದು. ಆ ಥರ ಫಾಲ್ಸ್ ಕಂಪ್ಲೇಂಟ್ಸಿಂದ ರಿಯಲ್ ಕಂಪ್ಲೇಂಟ್ಸ್ಗಳು ಲಾಡ್ಜ್ ಆಗಲ್ಲ. ಓಕೆ, ಪನಿಷ್ಮೆಂಟ್ಗಳು ಯಾವಿದಾವೆ ಅಂತ? ಇವಾಗ ಪನಿಷ್ಮೆಂಟ್ ಅಂತ ತಗೊಂಡ್ರೆ, ಈ IPC ಪ್ರಕಾರ ಸೆಕ್ಷನ್ 294 ಪ್ರಕಾರ ಈ ಪಬ್ಲಿಕಲ್ಲಿ ರ್ಯಾಗಿಂಗು, ಈ ಹೊಲ್ಸಾಗಿ ಹಾಡು ಹೇಳೋದು ಅದೆಲ್ಲ ಮಾಡಿದ್ರೆ 3 months ಪನಿಷ್ಮೆಂಟ್ ಇದೆ. ಮತ್ತು ಸೆಕ್ಷನ್ 354 ಅಸಾಲ್ಟು, ಹೊಡೆಯೋದು, ಅದಕ್ಕೆ 2 years ಇದೆ. ಮತ್ತು 509 ಸೆಕ್ಷನ್ 509 ಕ್ರಿಮಿನಲ್ ಇಂಟಿಮಿಡೇಷನ್, ಅದಕ್ಕೂ 1 year ಅಷ್ಟು ಪನಿಷ್ಮೆಂಟ್ಸ್ ಇದೆ. ಸೊ ಬಟ್ ಆಲ್ ದಿಸ್ ಮಾಡಿದ್ರು ಆ ಕಮಿಟಿ ಅಂತ ನಾನು ಕೇಳಿ, ಐ ಹ್ಯಾವ್ ನಾಟ್ ಹರ್ಡ್ ಅಬೌಟ್ ದ ಕಮಿಟಿ. ಕೊನೆಯದಾಗಿ ಹೇಳೋದಾದ್ರೆ ರಾಜೇಶ್ವರಿ ಅವರೇ, ಮಹಿಳೆ ಹೇಗಿರಬೇಕು ಆಫೀಸ್ನಲ್ಲಿ ಅನ್ನೋದ್ರ ಬಗ್ಗೆ? ಫೈರ್ ಥರ ಇರಬೇಕು ದಿವ್ಯಾ. ಓಕೆ, ಫೈರ್ ಥರ ಇರಬೇಕು. ಹತ್ರ ಬರೋ ಅಷ್ಟು ನಾವು ಲೀನಿಯನ್ಸ್ ಕೊಡಬಾರ್ದು. ನಮ್ಮ ಲಿಮಿಟ್ಸ್ ಏನು ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರಿಗೂ ತಿಳಿಸ್ಬೇಕು, ನಿಮ್ಮ ಲಿಮಿಟ್ಸ್ ಇಷ್ಟೇ. ಓಕೆ ಅಲ್ವಾ? ಒಳ್ಳೆ ಮಾತು ಹೇಳಿದ್ರಿ ರಾಜೇಶ್ವರಿ ಅವರೇ. ನಮ್ಮ ಸ್ಟುಡಿಯೋವರೆಗೂ ಬಂದು ನಿಮಗೆ ಏನು ಕಾನೂನಿನ ರೀತಿಯಲ್ಲಿ ಯಾವ ರೀತಿ ಮಹಿಳೆ ಸೇವ್ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟು ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಒಟ್ಟಾರೆ ವೀಕ್ಷಕರು, ಈಗಾಗಲೇ ಲಾಯರ್ ರಾಜೇಶ್ವರಿ ಅವರ ಹತ್ರ ಮಾತಾಡ್ತಿದ್ವಿ. ನಾವು ಕೇಳಿದ್ವಿ ಅವರಿಗೆ ಯಾವ ರೀತಿ ಇರಬೇಕು ಮಹಿಳೆ ಅನ್ನೋ ಮಾತನ್ನು. ಅವರು ಕೊನೆಯದಾಗಿ ಹೇಳಿದ ಒಂದೇ ಒಂದು ಮಾತು, ಬೆಂಕಿ ಥರ ಇರಬೇಕು ಅಂತ. ಅದರ ಜೊತೆಗೆ ನನ್ನ ಲಿಮಿಟ್ಸ್ ಏನು ಅದನ್ನು ಅರ್ಥಕೊಂಡು, ಅದರ ಜೊತೆಗೆ ನಿನ್ನ ಲಿಮಿಟ್ಸ್ ಏನು ಅನ್ನೋದನ್ನು ನಮ್ಮ ಸಹವರ್ತಿಗಳಿಗೆ, ನಮ್ಮ ಸಹೋದ್ಯೋಗಿಗಳಿಗೆ ತಿಳಿಸ್ಬೇಕು ಅನ್ನೋ ಮಾಹಿತಿಯನ್ನು ಹೇಳಿದ್ರು. ಅದರ ಜೊತೆಗೆ ಕಾನೂನು ಯಾವ ರೀತಿ ಇದೆ, ಕಾನೂನಿನ ಮೂಲಕ ನಮಗೆ ಏನಾದರೂ ಹರಾಸ್ಮೆಂಟ್ ಏನಾದರೂ ಆದರೆ ನಾವು ಕಾನೂನನ್ನು ಇಟ್ಕೊಂಡು, ಕಾನೂನಿನ ಸಹಾಯವನ್ನು ಪಡ್ಕೊಂಡು ಯಾವ ರೀತಿ ಮುಂದೆ ಸಾಗಬಹುದು, ಮುನ್ನೋಗಬಹುದು ಅನ್ನೋದನ್ನು ಇವತ್ತಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.